hello beautiful birds, welcome to my channel Spiritual Bird Tarot. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಕಲೆಕ್ಟಿವ್ ರೀಡಿಂಗ್ ಇಟ್ಕೊಂಡು ಬಂದಿದ್ದೀನಿ. ಓಕೆ, ಸೊ ಇದೊಂದು ಅರ್ಜೆಂಟ್ ಮೆಸೇಜ್ ನಿಮಗೆ ರೈಟ್ ನಾವು ಏನು ಕೇಳೋದಿದೆ. ಇಟ್ಸ್ ಅ ಅರ್ಜೆಂಟ್ ಮೆಸೇಜ್ ಫ್ರಮ್ ಈ ಒಂದು ಅರ್ಜೆಂಟ್ ಮೆಸೇಜ್ ಯಾರಿಂದ ಅಂತಂದರೆ ಅದೃಶ್ಯ ಶಕ್ತಿಯಿಂದ ನಿಮಗೊಂದು ಅರ್ಜೆಂಟ್ ಮೆಸೇಜ್. ಓಕೆ, ಸೊ ನನಗಿಲ್ಲಿ ಯಾವ ಥರ ಫೀಲ್ ಆಗ್ತಾ ಇದೆ ಅಂತ ಅಂದರೆ ನಿಮ್ಮ ಜೊತೆ ಏನೋ ಸಂಪರ್ಕ ಮಾಡಲು ತುಂಬ ಪ್ರಯತ್ನ ಪಡ್ತಾ ಇರಬಹುದು. ಓಕೆ, ಸೊ ಮೇ ಬಿ ತುಂಬ ಜನ ರೈಟ್ ನೋ ಸ್ಪಿರಿಚುವಲಿ ಏನಾದರೂ ಪ್ರಾಕ್ಟೀಸ್ ಏನಾದರೂ ಮಾಡ್ತಾ ಇದ್ದರೆ ಲೈಕ್ ಮೆಡಿಟೇಷನ್ಸ್ ಇರಬಹುದು, ಇಲ್ಲಾಂದರೆ ನಾಮಸ್ಮರಣೆ ಮಾಡೋದಿರ್ಬೋದು. ಸೊ ಅದನ್ನ ಯಾರಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ, ಇಲ್ಲಾಂದರೆ ಏನು ಲೈಕ್ ಪೂಜಾ ವಿಧಾನವನ್ನು ಯಾರಾದರೂ ಅನುಕರಣೆ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಈ ಒಂದು ವಿಡಿಯೋ ನಿಮಗೋಸ್ಕರ. ನಿಮಗೆ ಏನೋ ಒಂದು ಗೈಡೆನ್ಸ್ ಕೊಡಬೇಕು ಅಂತ ಇದ್ದಾರೆ. ಆ್ಯಂಡ್ ನನಗಿಲ್ಲಿ ಯಾವ ಥರ ಫೀಲ್ ಆಗ್ತಾ ಇದೆ ಅಂತಂದರೆ ಇಟ್ಸ್ ಲೈಕ್ ಮಿಕ್ಸ್ ಫೀಲಿಂಗ್ಸ್ ಬರ್ತಾ ಇದೆ. ಸೊ ಇವತ್ತಿನ ಈ ರೀಡಿಂಗಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗಬಹುದು, ಇಲ್ಲ ಅಂದರೆ ಸ್ವಲ್ಪ ನಿಮಗೆ ವಾರ್ನಿಂಗ್ ಕೂಡ ಸಿಗಬಹುದು ಅಂತ ನನಗೆ ಆ ಥರ ಭಾವ ನನಗಿಲ್ಲಿ ಬರ್ತಾ ಇದೆ, ಆ ಥರ ನಾನು ಫೀಲ್ ಮಾಡ್ತಾ ಇದ್ದೀನಿ. ಸೊ ಎಸ್, ಬನ್ನಿ ನೋಡೋಣ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ ಕಲೆಕ್ಟಿವ್ಲಿ ಅನ್ನೋದನ್ನು ನೋಡೋಣ. ಓಕೆ, ಹಾಗೆ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಏನಿದೆ ನೋಡಿ, ನೆಕ್ಸ್ಟ್ ಒಂದು ವಿಡಿಯೋ ಮಾಡೋದಕ್ಕೆ ನನಗೆ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ಓಕೆ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ರೀಡಿಂಗ್ನ ಶುರು ಮಾಡೋಣ. ಓಕೆ, ಸೊ ಫಸ್ಟ್ ನೋಡೋಣ ಯಾವೊಂದು ಶಕ್ತಿ ರೈಟ್ ನಾವು ನಿಮ್ಮ ಜೊತೆ ಸಂಪರ್ಕ ಮಾಡಲು ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಅರ್ತ್ ಗಾರ್ಡಿಯನ್. ಸೊ ಸ್ಪೆಷಲಿ ನಿಮಗೆ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಆ್ಯಂಡ್ ಗ್ರೌಂಡ್ ಯುವರ್ ಸೆಲ್ಫ್. ಸೊ ನಿಮ್ಮನ್ನು ಗ್ರೌಂಡ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ಆರ್ಕೇಂಜಲ್ ರ್ಯಾಫಿಯಲ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಸೊ ಆರ್ಕೇಂಜಲ್ ರ್ಯಾಫಿಯಲ್ ನಿಮಗೆ ಏನು ಲೈಕ್ ಅರ್ತ್ ಗಾರ್ಡಿಯನ್, ಬಟ್ ಆರ್ಕೇಂಜಲ್ ರೈಫಲ್ ಎನರ್ಜಿನ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ಯಾರಾದರೂ ಹೆಲ್ತ್ ಇಶ್ಯೂ ಏನಾದರೂ ಇದೆ ಅಂತಂದರೆ ಆ ಹೆಲ್ತ್ ಇಶ್ಯೂ ಏನಿದೆ ನೋಡಿ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ತುಂಬ ಹತ್ರಕ್ಕೆ ಬಂದಿದೆ ಸಾಲ್ವ್ ಆಗೋದಕ್ಕೆ. ಮೇ ಬಿ ಕೆಲವ್ರದ್ದು ಆಕ್ಸಿಡೆಂಟ್ಸ್ ಇರ್ಬೋದು, ಮೇ ಬಿ ಫ್ಯಾಮಿಲಿಯಲ್ಲಿ ಆಕ್ಸಿಡೆಂಟ್ಸ್ ಇರ್ಬೋದು, ಇಲ್ಲಾಂದರೆ ನಿಮ್ಗೆ ಏನಾದರೂ ಏನೋ ಲೈಕ್ ಆ ಥರ ಏನಾದರೂ ಸಣ್ಣ ಪುಟ್ಟ ಗಾಯಗಳಿದ್ರೂ ಕೂಡ ಲೈಕ್ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಸಣ್ಣ ಗಾಯ ಇದ್ದರೂ ಕೂಡ ಅದು ಗುಣ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಬಟ್ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಬೇಗ ಗುಣಮುಖ ಆಗ್ತೀರಿ ಅನ್ನೋದು. ಬಟ್ ಏನು ಅಂತಂದರೆ ಇಲ್ಲಿ ನಿಮಗೆ ಗ್ರೌಂಡ್ ಆಗುವಂಥ ಅವಶ್ಯಕತೆ ಇದೆ, ನೇಚರ್ ಜೊತೆ ಕನೆಕ್ಟ್ ಆಗುವಂಥ ಅವಶ್ಯಕತೆ ಇದೆ. ಓಕೆ, ಸೊ ಇತ್ತೀಚೆಗೆ ನಿಮ್ಗೆ ಏನಾದರೂ ಫೆದರ್ಸ್ ಏನಾದರೂ ನೋಡೋದಕ್ಕೆ ಸಿಕ್ಕಿದ್ರೆ, ಇಲ್ಲಾಂದರೆ ನೀವು ಹೋಗಬೇಕಾದ್ರೆ ಸಿಕ್ಕಿದೆ ಅಂತಂದರೆ ಇದು ನಿಮಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದರೆ ಏನು ಅಂತಂದರೆ ನಾವು ನಿಮ್ಮ ಜೊತೆ ಇದ್ದೀವಿ ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಸೊ ಆರ್ಕೇಂಜಲ್ ರ್ಯಾಫೆಲ್ಗೆ ನೀವು ಏನೋ ಲೈಕ್ ಪ್ರೇಯರ್ ಮಾಡ್ಬೋದು. ಆರ್ಕೇಂಜಲ್ ರ್ಯಾಫೆಲ್ ನಿಮ್ಮ ಜೊತೆ ಕನೆಕ್ಷನ್ನ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು ಇವಾಗ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಓಕೆ, ನಂಗೆ ಇಲ್ಲಿ ಚಾನಲ್ ಆಗ್ತಾಯಿದೆ ಏನು ಅಂತಂದರೆ ನೀವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಎಲ್ಲಿ ಬೇಕಾದರೂ ಆಗ್ಬೋದು. ನೀವು ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂತಂದರೆ ಒಂದು ಸಣ್ಣ ಪ್ರೇಯರ್ ಮಾಡಿಬಿಟ್ಟು ಹೋಗಿ, ಇಲ್ಲಾಂದರೆ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವು ಕ್ರಿಸ್ಟಲ್ ಗ್ರೀನ್ ಅವೆಂಚರ್ ಜೊತೆ ವರ್ಕ್ ಮಾಡ್ತೀರಾ ಅಂತಂದರೆ ತುಂಬ ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸೋ ಮಚ್. Okay. Wow, great teacher. Learn from spiritual experiences. Okay, so ನಿಮಗೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಸೊ ನನಗಿಲ್ಲಿ ಇನ್ನೊಂದು ಮೆಸೇಜ್ ಇಲ್ಲಿ ಏನು ನನಗೆ ಸಿಗ್ತಾ ಇದೆ ಅಂತಂದರೆ ಏನೋ ದೇವರು ನಿಜವಾಗ್ಲೂ ಇದ್ದಾರಾ, ನಾನು ಮಾಡ್ತಿರುವ ಕೆಲಸದಲ್ಲಿ ಏನಾದರೂ ಏನೋ ಫಲ ಇದೆಯಾ ಅನ್ನೋದ್ರ ಬಗ್ಗೆ ಏನಾದರೂ ನೀವು ಯೋಚನೆ ಮಾಡ್ತಾ ಇದ್ದರೆ ಸೊ ನಿಮಗೆ ಆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಂದರೆ ನಿಮಗೆ ಅನುಭವ ಆಗ್ಬೋದು, ಅನುಭೂತಿ ಆಗಬಹುದು ದೇವರಿರುವಂಥದ್ದು. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಡೋಂಟ್ ನೋ ವೈ ಐ ಫೀಲ್ ಲೈಕ್ ನನಗಿಲ್ಲಿ ಜೀಸಸ್ ಏನಿದ್ದಾರೆ ನೋಡಿ ಅವರ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ ಇಲ್ಲಿ ನನಗೆ. ಸೊ ಲೈಕ್ ಪೀಸ್, ಫಾರ್ಗಿವ್ನೆಸ್,
ಫಾರ್ಗಿವ್ನೆಸ್ ಅಂತಂದರೆ ಏನು ಗೊತ್ತಾ, ಜೀಸಸ್ ಕ್ರಿಸ್ಟನ್ನು ಕೊನೆಗೆ ಅವ್ರನ್ನ ಶಿಲುಬೆಗೆ ಇದು ಮಾಡ್ತಾರಲ್ವ. ಸೊ ಆವಾಗ ಕೂಡ ಅವರು ಪರಮಾತ್ಮನಲ್ಲಿ ಏನು ಪ್ರೇಯರ್ ಮಾಡ್ತಾರೆ ಅಂತಂದರೆ ಲೈಕ್ ಇವರನ್ನು ಜನರನ್ನು ಕ್ಷಮಿಸು, ನನಗೆ ಯಾರು ಈ ಥರ ಕಷ್ಟ ಕೊಡ್ತಾ ಇದ್ದರೆ ಅವರನ್ನು ಕ್ಷಮಿಸು, ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಲೈಕ್ ಆ ಥರ ಹೇಳ್ತಾರೆ ಅವರು. ಸೊ ಇಲ್ಲಿ ನಿಮಗೆ ಏನಿದೆ ನೋಡಿ, ಫಾರ್ಗಿವ್ ಮಾಡುವಂಥ ಅವಶ್ಯಕತೆ ಇದೆ. ತಮ್ಮನ್ನು ತಾವು ಫಾರ್ಗಿವ್ ಮಾಡಿ ಆ್ಯಂಡ್ ಬೇರೆಯವ್ರನ್ನ ಕೂಡ, ಆವಾಗಲೇ ನೀವು ಒಂದು ಗ್ರೇಟ್ ಟೀಚರ್ ಆಗೋದಕ್ಕೆ ಸಾಧ್ಯ. ಓಕೆ, ಸೊ ನಿಮ್ಮಲ್ಲಿ ಆ ಒಂದು ಕ್ವಾಲಿಟಿ ಇದೆ. ಏನು ಅಂತಂದರೆ ಗ್ರೇಟ್ ಟೀಚರ್ ಆಗುವಂತಹ ಕ್ವಾಲಿಟಿ ನಿಮ್ಮಲ್ಲಿದೆ. ನೀವು ಗ್ರೇಟ್ ಟೀಚರ್ ಆಗಬಹುದು. ಓಕೆ, ಕೆಲವರಿಗೆ ಮೆಸೇಜ್, ಇನ್ನು ಕೆಲವರಿಗೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಟೀಚರ್ ಬರ್ತಾ ಇದ್ದಾರೆ. ಓಕೆ, ಒಂದು ಒಳ್ಳೆ ಟೀಚರ್ ಬರ್ತಾ ಇದ್ದಾರೆ. ಸೊ ಎಸ್, ಇಲ್ಲಿದೆ ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಿಂದ ಕಲಿಯೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ, so let's see. Thank you so much. Thank you so much. ಓಕೆ, ಬರುವ ಸಮ್ಮರ್ ತಿಂಗಳು ಏನಿದೆ ನೋಡಿ, ತುಂಬಾ ಸಿಗ್ನಿಫಿಕೆಂಟ್ ಇರ್ಬೋದು. ಈ ಒಂದು ಸಮ್ಮರ್ ತಿಂಗಳಲ್ಲಿ ನೀವು ಪಟ್ಟಿರುವಂತಹ ಪರಿಶ್ರಮ ಏನಿದೆ ನೋಡಿ, ಅದಕ್ಕೆ ಫಲ ಸಿಗುತ್ತೆ. ಓಕೆ, ಆ್ಯಂಡ್ ಕೊಲಾಬ್ರೇಷನ್ ಕೂಡ ನಾನು ನೋಡ್ತಾ ಇದ್ದೀನಿ. ಟೀಮ್ ವರ್ಕ್ ಏನಿದೆ ನೋಡಿ, ಸಮ್ಮರ್ ತಿಂಗಳಲ್ಲಿ ತುಂಬ ಜನ ನಿಮ್ಮನ್ನು ಲೈಕ್ ಏನು ಹೇಳ್ತಾರೆ, ನಿಮ್ಮ ಹತ್ರ ಬರಬಹುದು, ಕೆಲವೊಂದು ಗೈಡೆನ್ಸ್ನ ತೊಗೊಳ್ಬಹುದು, ಇಲ್ಲಾಂದರೆ ಹೊಸ ಫ್ರೆಂಡ್ಸ್, ಹೊಸ ಫ್ಯಾಮಿಲಿನ ಮೀಟ್ ಆಗುವಂಥದ್ದು. ಸೊ ಅಂತಹ ಒಂದು ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಬಟ್ ಎನಿ ಹಾವ್ ನೀವು ಸ್ವೀಟ್ನೆಸ್, ಸಮ್ಮರ್ ತಿಂಗಳಲ್ಲಿ ನಿಮ್ಮ ಲೈಫಲ್ಲಿ ಸ್ವೀಟ್ನೆಸ್ ಆ್ಯಡ್ ಆಗುತ್ತೆ. ನಾನು ಮೊದಲೇ ಹೇಳ್ದೇನೋ ಸಮಥಿಂಗ್ ಗುಡ್ ನ್ಯೂಸ್ ಕೂಡ ಇದೆ ಅನ್ನೋದು. ಸೊ ಎಸ್, ಸ್ವೀಟ್ನೆಸ್ ನಿಮ್ಮ ಲೈಫಲ್ಲಿ ಆ್ಯಡ್ ಆಗುತ್ತೆ ಆ್ಯಂಡ್ ಜಾಯ್ ಆ್ಯಂಡ್ ಲೈಟ್ ಕೂಡ ನಿಮ್ಮನ್ನು ಇನ್ವೈಟ್ ಮಾಡುತ್ತೆ. ಓಕೆ, ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಸೊ ರೈಟ್ ನಾವು ಸ್ಪಿರಿಚುವಲಿ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ನೋಡಿ, ಅದನ್ನ ಕಂಟಿನ್ಯೂಸ್ ಆಗಿ ಮಾಡಿ. ಓಕೆ, ವಾವ್, ಲಾರ್ಡ್, ಇಲ್ಲಿ ಲಾರ್ಡ್ ಎನರ್ಜಿ ಬಂದಿದೆ ನೋಡಿ. ಟೇಕ್ ಚಾರ್ಜ್ ವಿತ್ ಅಥಾರಿಟಿ, ನಿಮಗೆ ಆ್ಯಕ್ಷನ್ನ ತಗೊಳ್ಳೋದಕ್ಕೆ ಹೇಳ್ತಾ ಇದ್ದಾರೆ. ಆ್ಯಕ್ಷನ್ನ ತಗೊಳ್ಳಿ, ಬಿಕಾಸ್ ಇದು ಎಂಪರರ್ ಎನರ್ಜಿನ ಕೂಡ ಇಲ್ಲಿ ತಿಳಿಸ್ತಾ ಇದೆ ನನಗೆ. ಸೊ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆ್ಯಕ್ಷನ್ನ ತಗೊಳ್ಳಿ, ಟೇಕ್ ಆ್ಯಕ್ಷನ್. ನಿಮ್ಮಲ್ಲಿರುವಂತಹ ಪವರ್ ಏನಿದೆ ನೋಡಿ, ಅದನ್ನು ಮಿಸ್ಯೂಸ್ ಮಾಡಬೇಡಿ, ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಓಕೆ, ಸೊ ಲೀಡರ್ಶಿಪ್ ಆಗುವಂಥ ಕ್ವಾಲಿಟಿ ನಿಮ್ಮಲ್ಲಿದೆ. ಡಿಸಿಪ್ಲಿನ್, ಲೈಫಲ್ಲಿ ಡಿಸಿಪ್ಲಿನ್ನ ಆ್ಯಡ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ. ಸೊ ಎಲ್ಲಿ ಕುಗ್ಗುವಂಥ ಅವಶ್ಯಕತೆ ಇಲ್ಲ. ಎಲ್ಲಿ ನಿಮ್ಮ ವಾಯ್ಸನ್ನು ರೇಸ್ ಮಾಡಬೇಕು ನೋಡಿ, ಅಲ್ಲಿ ರೇಸ್ ಮಾಡಿ. ಎಲ್ಲಿ ನಿಮಗೆ ಮಾತಾಡಬೇಕು ಅಂತ ಅನಿಸುತ್ತೆ ನೋಡಿ, ಅಲ್ಲಿ ಮಾತಾಡಿ. ಸೊ ಬೇರೆಯವರ ಪರವಾಗಿ ನಿಲ್ಲಬೇಕು ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ ನೋಡಿ, ಆವಾಗ ಆ ಕೆಲಸನ ಮಾಡಿ, ಹಾಗೆ ಬಿಟ್ಬಿಡ್ಬೇಡಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಿಕ್ಸ್ ಆಫ್ ಸೋರ್ಡ್ಸ್. ಸೊ ನಿಮಗೆ ಮೇ ಬಿ 6 days ಇರ್ಬೋದು, ಇಲ್ಲಾಂದರೆ 6 weeksಲ್ಲಿ ನಿಮಗೆಲ್ಲಾದರೂ ಟ್ರಾವೆಲ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಟ್ರಾವೆಲ್ ಮಾಡಿ. ಸೊ ಇದು ನಿಮ್ಮ ಮೈಂಡ್, ನಿಮ್ಮ ಮನಸ್ಸು ಏನಿದೆ ನೋಡಿ, ಅದಕ್ಕೆ ನೆಮ್ಮದಿನ ತರುತ್ತೆ. ಓಕೆ, ಸೊ ನಿಮಗೆ ಪೀಸ್ ಅಂತ ಅನಿಸುತ್ತೆ, ಪೀಸ್ ಸಿಗುತ್ತೆ ನಿಮಗೆ. ಸೊ ನಿಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲೈಕ್ ಚೇಂಜ್ ಅಗತ್ಯ ಇದೆ ನಿಮ್ಮ ಲೈಫಲ್ಲಿ ರೈಟ್ ನಾವು. ಸೊ ನೀವು ಇನ್ನೊಂದು ಚಾಪ್ಟರ್ನ ನೀವು ಬರೀಬೇಕು ಅಂತಂದರೆ, ಸೊ ನಿಮ್ಮ ಎನರ್ಜಿನ ನೀವು ಏನು ಮಾಡಬೇಕು, ರೀಡೈರೆಕ್ಟ್ ಮಾಡಬೇಕಾಗತ್ತೆ, ಬೂಸ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಕಾರ್ಡ್ ಅದೇ ಹೇಳ್ತಾ ಇದೆ, ದ ಹೈ ಪ್ರೀಸ್ಟೆಸ್. ಓಕೆ, ಬ್ಯೂಟಿಫುಲ್. ದ ಹೈ ಪ್ರೀಸ್ಟೆಸ್ ಏನು ಹೇಳ್ತಾ ಇದೆ ಅಂತಂದರೆ, ಸೊ ನಿಮ್ಮನ್ನು ನೀವು ಡೌಟ್ ಮಾಡ್ಕೊಳ್ಬೇಡಿ. ಫಸ್ಟ್ ಆಫ್ ಆಲ್ ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಹೃದಯ ಏನು ಹೇಳುತ್ತೆ ನೋಡಿ, ಅದನ್ನು ಆಲ್ವೇಸ್ ಟ್ರಸ್ಟ್ ಮಾಡಿ, ಯಾವಾಗಲೂ ಅದನ್ನ ನಂಬಿ. ಮೊದಲ ಒಂದು ಲೈಕ್ ನೀವು ಪ್ರಶ್ನೆ ಕೇಳ್ತಾ ಇರ್ತೀರಾ, ನಿಮಗೆ ನೀವು ಪ್ರಶ್ನೆ ಕೇಳ್ತಾ ಇರ್ತೀರಾ, ಮೊದಲು ನಿಮ್ಮ ಹೃದಯಕ್ಕೆ, ಇಲ್ಲಾಂದರೆ ಮೊದಲು ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ನೋಡಿ, ಅದೇ ಅದರ ಆನ್ಸರ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕೇಳುವಂಥ ಅವಶ್ಯಕತೆ ಇದೆ, ನೋಡುವಂಥ ಅವಶ್ಯಕತೆ ಇದೆ, ಮಾತಾಡೋದು ಮತ್ತೆ.
ಓಕೆ, ನೋಡುವ ಕೇಳುವಂಥ ಅವಶ್ಯಕತೆ ಇದೆ ಇಲ್ಲಿ ನಿಮಗೆ. ಏಸ್ ಆಫ್ ಸೋರ್ಸ್ ಇದೆ. ಸೊ ಎಸ್, ಬರುವ ದಿನಗಳಲ್ಲಿ ಏನಿದೆ ನೋಡಿ, ನಿಮಗೆ ಹೊಸ ಐಡಿಯಾಸ್ಗಳು ಹುಟ್ಕೊಳ್ಬಹುದು. ಹೊಸ ಐಡಿಯಾಸ್ಗಳು ಏನಾದರೂ ಮಾಡಬೇಕು ಅನ್ನೋ ಒಂದು ನಿಮಗೆ ಇನ್ಸ್ಪಿರೇಷನ್ ಬರ್ಬೋದು, ಉತ್ಸಾಹ ಆಗಬಹುದು, ನೀವು ಐಡಿಯಾಸ್ ಬರುತ್ತೆ ನಿಮಗೆ. ಓಕೆ, ಸೊ ಆ್ಯಂಡ್ ಇಲ್ಲಿ ನಿಮ್ಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಕ್ ನಿಮ್ಮಲ್ಲಿರುವಂಥ ಸ್ಪಾರ್ಕ್ ಏನಿದೆ ನೋಡಿ, ಅದನ್ನು ಯಾವತ್ತೂ ಬಿಟ್ಕೊಳ್ಬೇಡಿ. ನಗ್ತಾ ಇರಿ, ದುಃಖ ಬರಲಿ ಸುಖ ಬರಲಿ, ನಗೋದನ್ನು ಮಾತ್ರ ಬಿಡಬೇಡಿ. ಬಾಟಮ್ ಆಫ್ ದ ಡೆಕ್ ದ ಲವರ್ಸ್ ಇದೆ. ಓಕೆ, ಸೊ ನೀವೇನಾದರೂ ಚಾಯ್ಸಸಲ್ಲಿ ಏನಾದರೂ ರೈಟ್ ನಾವು ಸಿಕ್ಕಿ ಹಾಕ್ಕೊಂಡಿದ್ದೀರಾ ಅಂತಂದರೆ, ಇವಾಗ ಸರಿಯಾದ ಸಮಯ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆ ಟೇಕ್ ಚಾರ್ಜ್ ಇಲ್ಲಿ ನಿಮಗೆ ಅದಕ್ಕೇ ಬಂದಿರೋದು. ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೋಪ್ಲೆಸ್ ಆಗಬೇಡಿ, ಹೋಪನ್ನು ಇಟ್ಕೊಳ್ಳಿ. ಯಾವತ್ತೂ ಲೈಕ್ ನಿರಾಶೆ ಯಾವತ್ತೂ ಆಗಬೇಡಿ. ಓಕೆ, ಸೊ ಆ್ಯಂಡ್ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವಾಗಲೂ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳೋದನ್ನು ಮರಿಬೇಡಿ. ಹಾಗೆ ಥ್ಯಾಂಕ್ ಯು ಅಂತ ಟೈಪ್ ಮಾಡಿ. ಓಕೆ, ಸೊ ಎಸ್, ದಿಸ್ ಈಸ್ ಯುವರ್ ರೀಡಿಂಗ್. ಐ ಹೋಪ್ ಈ ರೀಡಿಂಗಿಂದ ನಿಮಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಸೆಂಡ್ ಯು ಲವ್ ಆ್ಯಂಡ್ ಲೈಟ್. ಆಲ್ ದ ಬೆಸ್ಟ್. ಬಾಯ್.